ಈ ಪರೋಪಕಾರದ ಬಗ್ಗೆ ಒಂದು ಮಹಾತ್ಮರ ಕಥೆ ಇದೆ. ನೀವು ಹೆಸರು ಕೇಳಿರ್ತೀರಿ. ಈಶ್ವರಚಂದ್ರ ವಿದ್ಯಾಸಾಗರರು ಬಂಗಾಳದ ಮಹಾನುಭಾವರು. ಅವರೊಳ್ಳೆ ಜ್ಞಾನಿಗಳು, ಪರೋಪಕಾರಿಗಳು, ಸಜ್ಜನರು, ವಿದ್ವಾಂಸರು, ಸಂಸ್ಕೃತದಲ್ಲಿ ಪಂಡಿತರಾಗಿದ್ದಂಥವರು. ಈಶ್ವರಚಂದ್ರ ವಿದ್ಯಾಸಾಗರರು ಜ್ಞಾನದ ಭಂಡಾರ. ಅವರ ಬದುಕಲ್ಲಿ ಒಂದು ಘಟನೆ ನಡೆಯುತ್ತೆ ನೋಡಿ. ನಾವು ಇಂಥವ್ರ ಕಥೆಯನ್ನೆಲ್ಲ ಕೇಳ್ತಾ ಹೋದಾಗ ಎಂಥ ಮಹಾತ್ಮರು ಬದುಕು ಹೋಗಿದ್ದಾರಪ್ಪ ಅಂತ ಅನಿಸುತ್ತೆ ನೋಡಿ. ಒಮ್ಮೆ ಏನಾಯಿತು, ಈ ಕೋಲ್ಕತ್ತಾದಲ್ಲಿ ಒಂದು ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಒಂದು ಪ್ರಾಧ್ಯಾಪಕರ ಪೋಸ್ಟ್, ಅಂದರೆ ಒಂದು ಮೇಷ್ಟ್ರ ಕೆಲಸ ಖಾಲಿ ಇತ್ತು. ಆ ವಿಶ್ವವಿದ್ಯಾಲಯದ ಪ್ರಿನ್ಸಿಪಾಲ್ ಅಥವಾ ಅಲ್ಲಿನ ಆಡಳಿತ ವರ್ಗ ಈ ಖಾಲಿ ಇರುವ ಮೇಷ್ಟ್ರು, ಅಂದರೆ ಸಂಸ್ಕೃತದ ಪಂಡಿತರು ಬೇಕಿತ್ತು, ಅಲ್ಲಿಗೆ ಯಾರನ್ನು ತರುವುದು ಅಂತ ಹೇಳಿದಾಗ ಅವರೆಲ್ಲರ ಗಮನ ಈಶ್ವರಚಂದ್ರ ವಿದ್ಯಾಸಾಗರರ ಕಡೆ ಹೋಯಿತು. ಯಾಕಂದರೆ ಅಷ್ಟು ಪ್ರಖ್ಯಾತಿಯಾಗಿತ್ತು ಅವರ ಹೆಸರು. ಈಶ್ವರಚಂದ್ರ ವಿದ್ಯಾಸಾಗರರ ಹೆಸರು ಅಷ್ಟು ಪ್ರಖ್ಯಾತವಾಗಿತ್ತು. ಅವರಷ್ಟು ವಿದ್ವಾಂಸರು. ಅವರು ಈ ಕಾಲೇಜಿಗೆ, ಈ ವಿಶ್ವವಿದ್ಯಾಲಯಕ್ಕೆ ಬರುವುದರಿಂದ ವಿಶ್ವವಿದ್ಯಾಲಯಕ್ಕೂ ಒಂದು ಹೆಸರು ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಇವರು ಆ ಈಶ್ವರಚಂದ್ರ ವಿದ್ಯಾಸಾಗರರಿಗೆ ಒಂದು ಪತ್ರ ಬರೀತಾರೆ. ಈ ವಿಶ್ವವಿದ್ಯಾಲಯದವರು ಪ್ರಿನ್ಸಿಪಾಲ್ ಅಂದುಕೊಳ್ಳಿ. ಅವರು ಒಂದು ಪತ್ರ ಬರೆದು ಆ ಪತ್ರದಲ್ಲಿ ಏನು ಹೇಳಿರ್ತಾರೆ ಅಂದರೆ, ಸ್ವಾಮಿ, ಹೀಗೆ ನಮ್ಮದು ಸಂಸ್ಕೃತ ವಿಶ್ವವಿದ್ಯಾಲಯ, ನಮ್ಮ ಕಾಲೇಜಿನಲ್ಲಿ ಒಂದು ಮೇಷ್ಟ್ರ ಕೆಲಸ, ಒಂದು ಸಂಸ್ಕೃತ ಪಾಠ ಮಾಡುವವರ ಕೆಲಸ ಖಾಲಿ ಇದೆ. ನೀವು ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನಮ್ಮ ಕಾಲೇಜಿಗೆ ಪ್ರಾಧ್ಯಾಪಕರಾಗಿ ಸೇರಿಕೊಂಡ್ರೆ ನಮ್ಮ ಕಾಲೇಜಿಗೂ ಒಂದು ಹೆಸರು, ಆ ಹುದ್ದೆಗೂ ಒಂದು ಗೌರವ. ನಿಮ್ಮಂಥ ಜ್ಞಾನಿಗಳಿಂದ ಆ ಮಕ್ಕಳು ವಿದ್ಯೆ ಕಲಿಯೋದಾದರೆ ನಮ್ಮ ಕಾಲೇಜು ನಿಜಕ್ಕೂ ಸಾರ್ಥಕತೆ ಅಂತ ಅನಿಸುತ್ತೆ. ದಯವಿಟ್ಟು ನೀವು ಇದನ್ನು ಒಪ್ಪಿಕೊಳ್ಳಬೇಕು ಅಂತ ಒಂದು ಪತ್ರ ಬರೆದಿರ್ತಾರೆ. ಅವರು ಕೂಡ ಒಂದು 2 ದಿನ ಆದಮೇಲೆ ಈಶ್ವರಚಂದ್ರ ವಿದ್ಯಾಸಾಗರರು ಆ ಕಡೆಯಿಂದ ಪತ್ರ ಬರೀತಾರೆ. ಆಗಲಿ ಸ್ವಾಮಿ, ನಾನು ಖಂಡಿತ ನಿಮ್ಮ ಈ ಮನವಿಯನ್ನು ಒಪ್ಪಿಕೊಂಡಿದ್ದೇನೆ, ಮತ್ತು ನನಗೂ ಕೂಡ ಅದೊಂದು ಅವಕಾಶ ಅಂತ ನಾನು ಭಾವಿಸ್ತೀನಿ. ಖಂಡಿತ ನಾನು ನಿಮ್ಮ ಕಾಲೇಜಿಗೆ ಪ್ರಾಧ್ಯಾಪಕನಾಗಿ ಸೇರಿಕೊಳ್ತೀನಿ ಅಂತ ಒಂದು ಪತ್ರ ಬರೀತಾರೆ ವಾಪಸ್. ಅದಾದ 2 ದಿವಸಕ್ಕೆ ಇನ್ನೊಂದು ಪತ್ರ ಬರೀತಾರೆ. ಕಾಲೇಜಿನವರಲ್ಲ, ಈಶ್ವರಚಂದ್ರ ವಿದ್ಯಾಸಾಗರರೇ ಇನ್ನೊಂದು ಪತ್ರ ಕಾಲೇಜಿಗೆ ಬರೀತಾರೆ. ಸ್ವಾಮಿ, ದಯವಿಟ್ಟು ಕ್ಷಮಿಸಿ, ನಾನು ಈ ಮುಂಚೆ ಮಾತು ಕೊಟ್ಟಿದ್ದೆ ನಿಮಗೆ, ಆ ಹುದ್ದೆಗೆ ನಾನೇ ಬರ್ತೀನಿ ಅಂತ. ಆದರೆ ಕ್ಷಮಿಸಿ, ನಾನು ಬರಲಿಕ್ಕಾಗೋದಿಲ್ಲ. ಕಾರಣ, ಈ ನಗರದಲ್ಲಿ, ಅಂದರೆ ಕೋಲ್ಕತ್ತಾ ನಗರದಲ್ಲಿ ನನಗಿಂತ ಜ್ಞಾನಿಗಳು, ನನಗಿಂತ ಸಂಸ್ಕೃತದಲ್ಲಿ ಅದ್ಭುತವಾಗಿ ಪಾಂಡಿತ್ಯವನ್ನು ಹೊಂದಿರತಕ್ಕಂಥವರೊಬ್ಬರಿದ್ದಾರೆ. ದಯವಿಟ್ಟು ನೀವು ಅವರಿಗೆ ಈ ಕೆಲಸವನ್ನು ಕೊಡಿ. ನೋಡಿ ಎಂಥ ಮಾತು. ಈ ಈಶ್ವರಚಂದ್ರ ವಿದ್ಯಾಸಾಗರರ ಒಬ್ಬರು ಸ್ನೇಹಿತರು ಅವರು. ದಯವಿಟ್ಟು ಅವರಿಗೆ ಈ ಕೆಲಸವನ್ನು ಕೊಡಿ ಅಂತ ತಮ್ಮ ಫ್ರೆಂಡ್ ಹೆಸರನ್ನು ಕಾಲೇಜಿನವರಿಗೆ ಸೂಚಿಸ್ತಾರೆ. ಮತ್ತೆ ಮುಂದುವರೆದು ಆ ಪತ್ರದಲ್ಲಿ ಏನು ಬರೆದಿರ್ತಾರೆ ಅಂದರೆ, ನೋಡಿ ಸ್ವಾಮಿ, ಅವರು ನನಗಿಂತ ಜ್ಞಾನಿಗಳಿದ್ದಾರೆ, ನನಗಿಂತ ಪಾಂಡಿತ್ಯವನ್ನು ಉಳ್ಳವರು ಸಂಸ್ಕೃತದಲ್ಲಿ. ಹಾಗಾಗಿ ನೀವು ದಯವಿಟ್ಟು ಅವರಿಗೆ ಆ ಕೆಲಸವನ್ನು ಕೊಡಿ. ಅದರಿಂದ ನನಗೂ ಸಂತೋಷವಾಗುತ್ತೆ, ಆ ಹುದ್ದೆಗೂ ಒಂದು ಕಳೆ ಬರುತ್ತೆ. ಯಾಕಂದರೆ ನನಗಿಂತ ಜ್ಞಾನಿಗಳು, ನನಗಿಂತ ಅರ್ಹರಾದವರು ಇದೇ ನಗರದಲ್ಲಿದ್ದಾಗ ನಾನು ಹೇಗೆ ಆ ಹುದ್ದೆಯನ್ನು ಒಪ್ಪಿಕೊಳ್ಳಿ? ದಯವಿಟ್ಟು ನೀವು ಈ ಕೆಲಸವನ್ನು ಅವರಿಗೆ ಕೊಡಿ, ಅದು ಆಗ ನನಗೆ ನಿಜಕ್ಕೂ ಸಂತೋಷವಾಗುತ್ತೆ ಅಂತ ಒಂದು ಪತ್ರ ಬರೀತಾರೆ. ಅದು ಕಾಲೇಜಿಗೆ ಬಂದು ತಲುಪುತ್ತೆ. ಅದನ್ನು ನೋಡಿದ ಆ ಆಡಳಿತ ಮಂಡಳಿಯ ಮುಖ್ಯಸ್ಥರಿಗೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಅಲ್ಲ, ಅಂತಹ ದೊಡ್ಡ ಕೆಲಸ, ಅಂತಹ ದೊಡ್ಡ ಪ್ರಾಧ್ಯಾಪಕರ ಹುದ್ದೆಯನ್ನು ಇನ್ನೊಬ್ಬರಿಗೆ ಬಿಟ್ಟು ಕೊಡುವ ದೊಡ್ಡ ಮನಸ್ಸಿದೆಯಲ್ಲ, ಅದಕ್ಕಿಂತ ಮುಖ್ಯವಾಗಿ ನನಗಿಂತ ಇನ್ನೊಬ್ಬರು ಜ್ಞಾನಿಗಳು ಅಂತ ಹೇಳೋದಿದೆಯಲ್ಲ, ಅಥವಾ ಒಪ್ಪಿಕೊಳ್ಳೋದಿದೆಯಲ್ಲ, ಅಯ್ಯೋ, ಇಂಥ ಮಹಾನುಭಾವರು ಈ ಕಾಲದಲ್ಲಿರೋದು ಬಹಳ ಅಪರೂಪ ಅಂತ ಆಡಳಿತ ಮಂಡಳಿ ಅಂದುಕೊಳ್ತಾರೆ. ಅವರ ಮನವಿಯಂತೆ ಆ ಹುದ್ದೆಯನ್ನು ಈಶ್ವರಚಂದ್ರ ವಿದ್ಯಾಸಾಗರರ ಸ್ನೇಹಿತರಿಗೆ, ವಿದ್ವಾಂಸ ವಾಚಸ್ಪತಿ ಅಂತ ಅವರ ಹೆಸರು, ಅವರಿಗೆ ಆ ಹುದ್ದೆಯನ್ನು ಕೊಡ್ತಾರೆ. ಅದಾದ ನಂತರ ಕಾಲೇಜಿನವರು ಅವ್ರಿಗೊಂದು ಪತ್ರ ಬರೀತಾರೆ ಈಶ್ವರಚಂದ್ರ ವಿದ್ಯಾಸಾಗರಿಗೆ. ಸ್ವಾಮಿ, ನೀವು ಹೇಳಿದಂತೆ ಆ ವಿದ್ವಾಂಸ ವಾಚಸ್ಪತಿಯವರಿಗೆ, ನಿಮ್ಮ ಸ್ನೇಹಿತರಿಗೆ ಆ ಹುದ್ದೆಯನ್ನು ಕೊಡಲಾಗಿದೆ. ಜೊತೆಗೆ ನೀವು
ನಿಮ್ಮ ಪರೋಪಕಾರ ಬುದ್ಧಿ. ನೀವು ಯಾಕೆ ಈ ಹುದ್ದೆಯನ್ನು ಅವರಿಗೆ ಕೊಡ್ಲಿಕ್ಕೆ ಹೇಳಿದ್ರಿ ಅಂತ ಒಂದು ಪ್ರಶ್ನೆ ಹಾಕಿ ಪತ್ರ ಬರೀತಾರೆ. ಆ ಕಡೆಯಿಂದ ಬಂದು ಉತ್ತರ ಇದೆಯಲ್ಲ, ಅವ್ರೇನು ಬರೆದಿರ್ತಾರೆ ಅಂದರೆ, ಸ್ವಾಮಿ, ಒಂದು ನನಗಿಂತ ವಿದ್ಯೆಯಲ್ಲಿ ಪಾಂಡಿತ್ಯದಲ್ಲಿ ಅವರು ದೊಡ್ಡವರು, ಒಂದು. ಎರಡನೇದು, ಪಾಪ ಅವರಿಗೆ ಸಂಸಾರ ನಡೆಸಲಿಕ್ಕೆ ದಾರಿ ಇಲ್ಲದೆ, ಕೆಲಸ ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ನಾವೇನೋ ಸುಮ್ಮನೆ ಅವರಿಗೆ ಸಹಾಯ ಮಾಡ್ತಾ ಇಲ್ಲ. ಅವರು ಪಂಡಿತರಿದ್ದಾರೆ, ಜ್ಞಾನಿಗಳಿದ್ದಾರೆ. ಅವರಿಗೆ ಒಂದು ಉದ್ಯೋಗ ಸಿಕ್ಕರೆ ಮಕ್ಕಳೂ ಉದ್ಧಾರವಾಗುತ್ತಾರೆ, ಅವರು ಬದುಕೂ ಚೆನ್ನಾಗಿ ನಡೆಯುತ್ತೆ. ನನಗೇನೋ ಅಷ್ಟೋ ಇಷ್ಟೋ ಭಗವಂತ ಕೊಟ್ಟಿದ್ದಾನೆ, ನನ್ನ ಬದುಕು ಹೇಗೋ ನಡೀತಾ ಇದೆ. ಆದರೆ ನನ್ನ ಸ್ನೇಹಿತ ಆ ಜ್ಞಾನಿ ಇದ್ದಾನಲ್ಲ, ಆ ಪಂಡಿತ ಇದ್ದಾನಲ್ಲ, ಅವನ ಬದುಕು ಬಹಳ ಅಯೋಮಯ ಸ್ಥಿತಿಯಲ್ಲಿದೆ. ದುಡಿಮೆ ಇಲ್ಲ, ಕೆಲಸ ಇಲ್ಲ, ಸಂಸಾರ ನಡೀತಾ ಇಲ್ಲ. ಅದು ನನಗೆ ಗೊತ್ತಾಯಿತು. ಹಾಗಾಗಿ ನಾನು ಅವರಿಗೆ ಏನು ದಾನ ಧರ್ಮ ಮಾಡ್ತಾ ಇಲ್ಲ. ಅವರ ಯೋಗ್ಯತೆ ಇದೆ, ಅವರಿಗೆ ಆ ಅರ್ಹತೆ ಇದೆ, ಅದಕ್ಕೆ ಅವರಿಗೆ ಆ ಕೆಲಸವನ್ನು ಕೊಡಲಿಕ್ಕೆ ನಿಮಗೆ ನಾನು ಮನವಿ ಮಾಡಿದೆ ಅಂತ ಪತ್ರ ಬರೀತಾರೆ. ನೋಡಿ, ಈ ಕಥೆ ಇದೆಯಲ್ಲ, ಈ ಮಹಾನುಭಾವರೆಲ್ಲ ಹೀಗೆ ಬದುಕಿ ಹೋಗಿರೋದು ನಮಗಿವತ್ತಿಗೆ ಓದಿದಾಗ, ಇವತ್ತು ನನ್ನ ಬದುಕು, ನನ್ನವರು, ನಂದು, ನನಗೆ ಬೇಕು, ನನಗೆ ಎಲ್ಲ ಬೇಕು, ಈಗೆಲ್ಲ ಸ್ವಾರ್ಥದಲ್ಲಿ ಬದುಕುತ್ತಾ ಇರೋ ಈ ಕಾಲದಲ್ಲಿ, ನನಗೂ ಇರಲಿ, ಮಕ್ಕಳಿಗೂ ಇರಲಿ, ಗಂಡಿಗೂ ಇರಲಿ, ಹೆಂಡ್ರಿಗೂ ಇರಲಿ, ನಮ್ಮ ಅಪ್ಪಂಗೊಂದಿರಲಿ, ನಮ್ಮ ಅಮ್ಮಂಗೊಂದಿರಲಿ, ನಮ್ಮ ಚಿಕ್ಕಪ್ಪಂಗೊಂದಿರಲಿ, ಎಲ್ಲ ನಮ್ಮಲ್ಲೇ ತುಂಬಿಕೊಳ್ತಾ ಇರೋ ಈ ಕಾಲದಲ್ಲಿ ಯಾರೋ ಅಲ್ಲಿ ಕಷ್ಟದಲ್ಲಿ ಇದ್ದಾರೆ ಎಂದಾಗ ತಮಗೆ ಒದಗಿ ಬಂದ ಒಂದು ಹುದ್ದೆಯನ್ನು ಬೇಡ ಅವರಿಗೆ ಕೂಡಿ ಅಂತ ಹೇಳೋದಿದೆಯಲ್ಲ, ಇದು ನಿಜಕ್ಕೂ ಒಂದು ಆದರ್ಶ ವ್ಯಕ್ತಿತ್ವ. ಅದಕ್ಕೆ ನಾನು ಯಾವಾಗಲೂ ಈಶ್ವರಚಂದ್ರ ವಿದ್ಯಾಸಾಗರರ ಬಗ್ಗೆ ಓದಬೇಕಾದಾಗ ನಿಜಕ್ಕೂ ಬಹಳ ಅದ್ಭುತ ಅನಿಸುತ್ತೆ ಅವರ ಬದುಕನ್ನು ಓದ್ತಾ ಹೋದರೆ. ಇದು ಮಾರಲ್ ಆಫ್ ದಿ ಸ್ಟೋರಿ. ನಾವಿದರಿಂದ ಅರ್ಥ ಮಾಡಿಕೊಳ್ಬೇಕಿರೋದು, ಬದುಕು ಒಂದು ವೇಳೆ ನಿಮ್ಮನ್ನು ಒಂದು ಮಟ್ಟಿಗೆ ಚೆನ್ನಾಗಿ ಇಟ್ಟಿದೆ ಎಂದಾಗ ದಯವಿಟ್ಟು ಏನೂ ಇಲ್ಲದೆ ಒದ್ದಾಡ್ತಿರೋರ ಕಡೆ ಸ್ವಲ್ಪ ಗಮನ ಕೊಡಿ ಅಂತ. ಹಾಗಂತ ನೀವು ಹಣ ಕೊಡಿ ಅಥವಾ ನಿಮ್ಮ ಹತ್ರ ಇರೋ ಇನ್ನೇನೋ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ. ಬಹುಶಃ ಕಡೇ ಪಕ್ಷ ಅವರ ಬಗ್ಗೆ ಒಂದು ಪ್ರಾರ್ಥನೆ ವ್ಯಕ್ತಪಡಿಸಿದರೆ, ಅಯ್ಯೋ ಭಗವಂತ ಅವ್ರಿಗೆ ಒಳ್ಳೇದಾಗಲಪ್ಪ ಅಂತ ಅನಿಸಿ ಒಂದೆರಡು ಒಳ್ಳೆ ಮಾತು ಹೇಳಿ, ನಿಮಗೆ ಗೊತ್ತಿರೋ ಕಡೆ ಎಲ್ಲೋ ಒಂದು ಕೆಲಸಕ್ಕೆ ಅರೇಂಜ್ ಮಾಡೋದು, ಅಥವಾ ಅಲ್ಲಿ ಹೋಗಿ ಅಂತ ಹೇಳೋದು, ಅಥವಾ ಏನಾದರೂ ಊಟ ಕೊಡಿಸ್ಬೇಕನ್ನಪ್ಪ ಅಂತ ಕೇಳೋದು. ಅಂದರೆ ಕಷ್ಟಗಳು ಒದ್ದಾಡ್ತಿರೋ ಆ ಜನರು ನಮ್ಮ ಕಣ್ಣಿಗೆ ಬಿದ್ದಾದಾಗಲೂ ನಮಗೆ ಹಾಕಿಬಿಡು ಅಂತ ಹೋಗೋದಾದರೆ, ನಮಗೂ ಒಂದು ಕಾಲ ಬರುತ್ತೆ, ನಮ್ಮ ಬದುಕು ಹಿಂಗೆ ಇರುತ್ತಾ? ನಾವೊಬ್ಬರಿಗೆ ಅಯ್ಯೋ ಅಂದರೆ ನಮಗೂ ಒಂದು ಕೆಟ್ಟಗಳಿಗೆ ಬಂದಾಗ ನಮಗೂ ಯಾರೋ ಅಯ್ಯೋ ಪಾಪ ಅಂತ ನಮಗೂ ಕೈ ನೀಡ್ತಾರಲ್ಲ, ನಮ್ಮ ಬದುಕಿಗೂ ಕೈ ಚಾಚಿ ಸಹಾಯ ಮಾಡ್ತಾರಲ್ವ. ಹಾಗಾಗಿ ಬದುಕು ಇದ್ದಂತೆ ಇರೋದಿಲ್ಲ. ಒಂದು ದಿನ ಹಚ್ಚ ಹಸಿರಿನ ಹೊಲ ಗದ್ದೆ ಆದರೆ ಇನ್ನೊಂದು ಸಮಯ ಬಾಡಿ ಹೋಗಿ ಅಥವಾ ಬತ್ತಿ ಹೋಗಿ ಮಳೆ ಇಲ್ಲದೆ ಬರಗಾಲದಂತೆ ಬರಡು ಭೂಮಿ ಆಗುತ್ತೆ ನಮ್ಮ ಜೀವನ. ಹಾಗಾಗಿ ಹಚ್ಚ ಹಸಿರಾಗಿದೆ ನಮ್ಮ ಬದುಕು ಅಂದುಕೊಂಡು ಮೆರಿಬೇಡಿ. ಮತ್ತೆ ಬರಡಾಗಲಿಕ್ಕೆ, ಮತ್ತೆ ಬಾಡಿ ಹೋಗಲಿಕ್ಕೆ, ಬತ್ತಿ ಹೋಗಲಿಕ್ಕೆ ಹೆಚ್ಚು ಸಮಯ ಬೇಕಿಲ್ಲ. ಹಾಗಾಗಿ ಅಹಂಕಾರಕ್ಕೆ ಜಾಗ ಕೊಡಬೇಡಿ. ಎಲ್ಲರನ್ನು ಅಮ್ಮ, ಅಣ್ಣ, ಅಪ್ಪ ಅಂದುಕೊಂಡು ಸುಮ್ಮನೆ ಕಾಲ ಕಳೀರಿ. ಅಂದರೆ ಎಲ್ಲರನ್ನು ಚೆನ್ನಾಗಿ ಮಾತಾಡಿಸ್ತಾ ಜೀವನ ಮಾಡಿ. ಯಾರ ಬಗ್ಗೆನೂ ಕೆಟ್ಟದಾಗಿ ಏಕವಚನದಲ್ಲಿ ಮಾತಾಡಬೇಡಿ. ಹಂಗೂ ಕೆಲವೊಮ್ಮೆ ತಪ್ಪಿ ಆದರೆ ಅಯ್ಯೋ ಕ್ಷಮಿಸಪ್ಪ ಅಂತ ಕೇಳಿಬಿಡಿ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಅಂತ. ನೋಡಿ, ಎಂಥ ಅದ್ಭುತವಾದ ಜೀವನ ಪಾಠ ಇದು.